ಓಂ ಶ್ರೀ ರಾಘವೇಂದ್ರಾಯ ನಮಃ. ಶ್ರೀ ರಾಘವೇಂದ್ರ ಸ್ವಾಮಿಯವರು ತಮಿಳುನಾಡುವಿನ ಭುವನಗಿರಿಯಲ್ಲಿ ಜನಿಸಿರುತ್ತಾರೆ. ಒಂದು ಚಿಕ್ಕ ವಿಲೇಜಲ್ಲಿ ಜನಿಸಿರುತ್ತಾರೆ. ಕ್ರಿಸ್ತಶಕ 1595ರಲ್ಲಿ ಇವರು ತಿಮ್ಮಯ್ಯ ಭಟ್ ಹಾಗೂ ಗೋಪಿಕಾಂಬ ಎಂಬ ದಂಪತಿಗೆ ಮೂರನೇ ಮಗನಾಗಿ ಇವರು ಜನಿಸಿರುತ್ತಾರೆ. ಇವರೊಂದು ವಿದ್ಯಾಭ್ಯಾಸದ ಬಗ್ಗೆ ಮಾತಾಡೋದಾದರೆ, ಇವರು ವೇದಾಸ್ ಹಾಗೂ ಸಂಸ್ಕೃತಿ ಮತ್ತು ವೀಣಾವನ್ನು ಕಲಿತಿರುತ್ತಾರೆ. ಸೊ ಈ ಮೂರರಲ್ಲಿ ಅವರು ನಿಪುಣರಾಗಿರುತ್ತಾರೆ. ರಾಯರು ಚಿಕ್ಕ ವಯಸ್ಸಿನಲ್ಲಿದ್ದಾಗಲೇ ಅವರ ತಂದೆಯವರಾದರೆ ನಿಧನ ಹೊಂದಿರ್ತಾರೆ. ಸೊ ಆಗ ಜವಾಬ್ದಾರಿಗಳು ಜಾಸ್ತಿ ಆಗುತ್ತೆ. ಸೊ ಅವರ ಅಣ್ಣನೇ ತಂದೆಯ ಸ್ಥಾನದಲ್ಲಿ ನಿಂತು ಎಲ್ಲವನ್ನು ಜವಾಬ್ದಾರಿಯನ್ನು ವಹಿಸಿರ್ತಾರೆ. ಸೊ ಅವರಿಗೆ ಒಂದು ಹೆಣ್ಣು ನೋಡಿ ಮದುವೆ ಆದರೆ ಮಾಡ್ತಾರೆ. ಅವರ ಹೆಸರು ಬಂದುಬಿಟ್ಟು ಸರಸ್ವತಿ ತಾಯಿ. ಅವರಿಗೆ ಮದುವೆ ಆದ ನಂತರ ಜವಾಬ್ದಾರಿಗಳು ಜಾಸ್ತಿ ಆಗುತ್ತೆ. ಸೊ ಅವರು ತುಂಬ ಕಡು ಬಡತನದಲ್ಲಿರ್ತಾರೆ. ತಿನ್ನೋಕ್ಕೂ ಮನೆಯಲ್ಲಿ ಅನ್ನ ಇರದಿರುವಂತಹ ಪರಿಸ್ಥಿತಿ ಅವರದ್ದಾಗಿರುತ್ತೆ. ಮದುವೆ ಆಗಿದ್ದ ಸ್ವಲ್ಪ ದಿನದಲ್ಲೇ ಅವರಿಗೆ ಸನ್ಯಾಸವ್ರತವನ್ನು ಸ್ವೀಕರಿಸೋಣ ಅಂತ ನಿರ್ಧಾರ ಮಾಡ್ತಾರೆ. ಎಲ್ಲದಕ್ಕಿಂತ ದೊಡ್ಡದು ಜನರ ಸೇವೆ ಎಂದು ಭಾವಿಸಿ ಅವರ ಒಂದು ಕೆಲಸ ಕಾರ್ಯವನ್ನು ಹಾಗೆ ಮುಂದುವರಿಸಿ, ಎಷ್ಟೇ ದುಃಖವಿದ್ದರೂ ಮನಸ್ಸಿನಲ್ಲಿ ಯಾವುದನ್ನೂ ಆಚೆ ಬಿಡದ ಹಾಗೆ ತಮ್ಮ ಜೀವನವನ್ನು ಜನರಿಗೋಸ್ಕರ ಮುಡುಪಾಗಿರ್ತಾರೆ ಶ್ರೀ ರಾಘವೇಂದ್ರ ಸ್ವಾಮೀಜಿಯವರು. ಅವರ ಗುರುಗಳಾದಂತಹ ಸುಧೇಂದ್ರ ತೀರ್ಥರವರು ಮರಣ ಹೊಂದುತ್ತಾರೆ. ಅದಾದ ನಂತರ ಸಂಪೂರ್ಣ ಮಠದ ಜವಾಬ್ದಾರಿಯನ್ನು ಇವರೇ ವಹಿಸಬೇಕಾಗುತ್ತೆ. ಹಾಗೆ ಸ್ವಲ್ಪ ದಿನಗಳ ನಂತರ ಅವರಿಗೆ ನವಾಬ್ ಎನ್ನುವ ಒಬ್ಬ ರಾಜ ಪರಿಚಯವಾಗ್ತಾರೆ. ನವಾಬರಿಗೆ ಗೊತ್ತಿರಲ್ಲ ಇವರು ಒಂದು ಪವಾಡದ ಒಂದು ಸ್ವಾಮಿ ಅಂತ. ಅವರ ಪವಾಡಗಳನ್ನು ನೋಡಿದ ನವಾಬರೇ ಕ್ಷಮೆಯನ್ನು ಆಚರಿಸುತ್ತಾರೆ. ರಾಯರ ಹತ್ರ ಬಂದುಬಿಟ್ಟು, ನೀವು ನಿಮಗೆ ಏನು ಬೇಕು ಕೇಳಿ, ನಾನು ನಿಮಗೆ ಆ ಊರನ್ನು ಬಿಟ್ಟು ಕೊಡ್ತೀನಿ. ಸೊ ನಿಮಗೆ ಯಾವ ಊರು ಬೇಕು ಅಂತ ಕೇಳ್ತಾರೆ. ಅವಾಗ ರಾಯರು ಕೇಳ್ತಾರೆ, ತುಂಗಾಭದ್ರಾ ತೀರದಲ್ಲಿರುವಂತಹ ಮಂತ್ರಾಲಯ ಎನ್ನುವ ಒಂದು ಗ್ರಾಮ ಇದೆ, ಆ ಗ್ರಾಮ ನನಗೆ ಬೇಕು ಅಂತ ಹೇಳ್ತಾರೆ. ಆವಾಗ ನವಾಬರು, ಕಲ್ಲು ಬಂಡೆ ಇರುವಂತಹ ಜಾಗ ಏನಕ್ಕೆ ಬೇಕು ನಿಮಗೆ? ಸೊ ಒಳ್ಳೆಯ ಜಾಗವನ್ನೇ ನಿಮಗೆ ಕೊಟ್ಟು ಬಿಡ್ತೀನಿ ಅಂತ ಹೇಳಿದಾಗ, ಹಿಂದಿನ ಒಂದು ಜನ್ಮದಲ್ಲಿ ರಾಯರು ಭಕ್ತ ಪ್ರಹ್ಲಾದನಾಗಿ ಇರುತ್ತಾರೆ. ಅದೇ ಜಾಗದಲ್ಲಿ ಅವರು ಯಜ್ಞವನ್ನು ಮಾಡಿರ್ತಾರೆ. ಸೊ ಹಾಗಾಗಿ ಅಲ್ಲೇ ನನಗೆ ಅದೇ ಜಾಗ ಬೇಕು ಅಂತ ಕೋರಿರ್ತಾರೆ. ಅವರ ಒಂದು ಪವಾಡಗಳಾದರೆ ನೋಡೋದಾದರೆ ತುಂಬಾ ಇದೆ. ಸೊ ನನಗೆ ಎಲ್ಲ ಪವಾಡಗಳನ್ನು ಒಂದೇ ವಿಡಿಯೋದಲ್ಲಿ ಹೇಳೋಕ್ಕಾಗಲ್ಲ. ಹಾಗಾಗಿ ನನಗೆ ಗೊತ್ತಿರೋಷ್ಟು ಮಾತ್ರ ನಿಮಗೆ ಹೇಳ್ತಾ ಇದ್ದೀನಿ. ದಯವಿಟ್ಟು ಕ್ಷಮಿಸಿ. ಇದು ನಮ್ಮ ರಾಘವೇಂದ್ರ ಸ್ವಾಮಿಯವರ ಮಠವಾಗಿರುತ್ತೆ. ಸೊ ಇದು ತುಂಗಾಭದ್ರಾ ರಿವರು. ಸೊ ಮಂತ್ರಾಲಯ ಮುಗಿಸ್ಕೊಂಡು ಅಲ್ಲಿಂದ ನಾನು ಹೊರಟೆ ಶ್ರೀ ಪಂಚಮುಖಿ ಹನುಮಾನ್ ದೇವಸ್ಥಾನ. ಸೊ ಆ ದೇವರ ಒಂದು ದರ್ಶನ ಪಡೆಯೋಕ್ಕೆ ತುಂಬಾ ಜನ ಇದ್ದರು. ಹಾಗಾಗಿ ನಾನು ಸ್ಪೆಷಲ್ ದರ್ಶನಕ್ಕೆ ಒಂದು 100 ರೂಪಾಯಿ ಕೊಟ್ಟು ಒಂದು ಟಿಕೆಟನ್ನು ಖರೀದಿ ಮಾಡಿದೆ. ಸೊ ಅಲ್ಲಿಂದ ದರ್ಶನ ಎಲ್ಲ ಮುಗಿಸ್ಕೊಂಡು ಅದರ ಹಿಂದುಗಡೆ ನಮಗೆ ಒಂದು ಪುಷ್ಪಕ ವಿಮಾನ ಅಂತ ಕಲ್ಲು ಬಂಡೆಯ ಒಂದು ವಿಗ್ರಹ ಕಾಣಬಹುದು. ಸೊ ಇದೇ ಬಂದುಬಿಟ್ಟು ಪುಷ್ಪಕ ವಿಮಾನ. ಸೊ ಪುಷ್ಪಕ ವಿಮಾನ ಎಲ್ಲ ನೋಡಿಕೊಂಡು ಅಲ್ಲಿಂದ ನಾನು ಹಿಂದೆ ಶ್ರೀ ಲಕ್ಷ್ಮೀ ದೇವಿಯ ಒಂದು ದೇವಸ್ಥಾನವಿದೆ. ಸೊ ಹಾಗೆ ಹೋಗಿ ನಾನು ಲಕ್ಷ್ಮೀ ದೇವಿಯ ಒಂದು ದರ್ಶನವನ್ನು ಪಡೆದೆ. ಮಂತ್ರಾಲಯಕ್ಕೆ ಹೋದಾಗ ನೀವು ಪಂಚಮುಖಿ ಹನುಮಾನ್ ದೇವಸ್ಥಾನ ಹಾಗೂ ಲಕ್ಷ್ಮೀ ದೇವಿಯ ಒಂದು ದೇವಸ್ಥಾನ ನೋಡಿಕೊಂಡು ಬರ್ಬೋದು. ಟೋಟಲಿ 4 ಪ್ಲೇಸ್ ಆದರೆ ನೀವು ಒಂದೇ ಜಾಗದಲ್ಲಿ ನೋಡ್ಬೋದು.